ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ನಾನು ಏನು ಹೇಳ್ತಾ ಇದ್ದೀನಿ ಅಂತ ಅಂದರೆ 10ನೇ ತರಗತಿಯ ಸಮಾಂತರ ಶ್ರೇಣಿಯಲ್ಲಿ ಬರುವಂಥ ಲೆಕ್ಕಗಳು, ಸಮಾಂತರ ಶ್ರೇಣಿ ಪಾಠದಲ್ಲಿ. ಇದರಲ್ಲಿ ಡೈರೆಕ್ಟಾಗಿ ಕೇಳುವಂಥ ಪ್ರಶ್ನೆ ಇದು. 2 ಅಂಕದ ಪ್ರಶ್ನೆಗಳನ್ನ ಇಲ್ಲಿ ಡೈರೆಕ್ಟಾಗಿ ಕ್ವೆಶನ್ ಕೊಟ್ಟಿರ್ತಾರೆ. ಸಿಂಪಲಾಗಿ ಆನ್ಸರ್ ಮಾಡ್ಬೋದು. ನಮಗೆ ಎನ್ ಸೂತ್ರ ಮತ್ತು ಎನ್ ಸೂತ್ರ ಗೊತ್ತಿದ್ದರೆ ಈಸಿಯಾಗಿ ನಾವು ಲೆಕ್ಕವನ್ನು ಬಿಡಿಸ್ಬೋದು. ಯಾವುದು ನಮ್ಗೆ ಈಸಿ ಅನಿಸುತ್ತೆ ಅದನ್ನು ನಾವು ಕಲ್ತ್ಕೊಂಡಿದ್ರೆ ಸಾಕು. ಏನು ಕಲ್ತಿದ್ರೆ ಸಾಕು ಅಥವಾ ಎನ್ ಕಲ್ತಿದ್ರೆ ಸಾಕು. ಎರಡರಲ್ಲಿ ಯಾವ್ದಾದ್ರು ಒಂದು ಅಂತೂ ಬಂದಿರುತ್ತೆ. ಇವಾಗ ಮೊದಲನೇ ಪ್ರಶ್ನೆಯನ್ನು ನೋಡೋಣ. ಇದರಲ್ಲಿ 11, 14, 17 ಈ ಸಮಾಂತರ ಶ್ರೇಣಿಯ ಮೊದಲ 20 ಪದಗಳ ಮೊತ್ತವನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಮೊತ್ತ ಅಂದರೆ ಎನ್ ಅಲ್ವಾ, ಮೊತ್ತ ಎಷ್ಟು? 20 ಪದಗಳ ಮೊತ್ತ. ಆದ್ದರಿಂದ S20 ನಾವು ಕಂಡುಹಿಡಬೇಕಾಗಿದೆ. ಫಸ್ಟ್ ಅವ್ರು ಏನು ಕೊಟ್ಟಿದ್ದಾರೆ, ಏನನ್ನು ಕಂಡುಹಿಡಬೇಕು ಅಂತ ನಾವು ಫಸ್ಟ್ ಬರ್ಕೋಬೇಕು. ಅದು ಬರ್ಕೊಂಡ್ಮೇಲೆ ನಾವು ಲೆಕ್ಕ ಬಿಡಿಸೋದಕ್ಕೆ ಈಸಿ ಆಗುತ್ತೆ. ಈ ಸಮಾಂತರ ಶ್ರೇಣಿಯಲ್ಲಿ ಮೊದಲ ಪದ 11 ಇರೋದ್ರಿಂದ ನಮಗೆ ಎ ಅಂತ ಹೇಳಿದ್ರೆ 11 ಅಂತ ಸಿಗುತ್ತೆ. 11 ಅಂತ ಬರ್ಕೊಳ್ಳೋಣ. ಸಾಮಾನ್ಯ ವ್ಯತ್ಯಾಸ D = 14 - 11 ಅಂತ ಬರ್ಕೊಳ್ಳೋಣ. 14ರಲ್ಲಿ 11 ಹೋದರೆ ನಮಗೆ 3 ಅಂತ ಸಿಗುತ್ತೆ. ಅದೇ ರೀತಿ ಎನ್ ಅಂತ ಹೇಳಿದ್ರೆ 20 ಅವರೇ ಕೊಟ್ಟಿದ್ದಾರೆ, ಅದನ್ನು ಬರ್ಕೊಳ್ಳೋಣ. ಸೊ ಇವಾಗ ಎನ್ ಸೂತ್ರವನ್ನು ಬಳಸೋಣ. ಎನ್ = n/2 × 2a + n - 1 × d ಸೂತ್ರ ಬಳಸ್ಕೊಳ್ಳೋಣ. ಇವಾಗ S20 ಕಂಡುಹಿಡಬೇಕು, ಬರ್ಕೊಳ್ಳೋಣ. n/2 ಅಂತ ಹೇಳಿದ್ರೆ n ಅಂದರೆ 20 / 2 ಅಂತ ಆಯಿತು. 2 × a ಅಂತ ಹೇಳಿದ್ರೆ ನಮಗೆ ಗೊತ್ತಿದೆ 11 + n - 1 ಅಂತ ಹೇಳಿದ್ರೆ 20 - 1, d ಅಂತ ಹೇಳಿದ್ರೆ 3. ಇವಾಗ ಇಷ್ಟು ಮಾಡಿದ್ರೆ ನಮಗೆ ಲೆಕ್ಕವನ್ನು ಬಿಡಿಸೋದಕ್ಕೆ ತುಂಬ ಈಸಿ. ಸೊ 2 × 2 2 × 10 20 ಅಂತ ಆಯಿತು. 10 × 2 11 22 ಪ್ಲಸ್ 20ರಲ್ಲಿ 1 ಹೋದರೆ 19 ಆಗುತ್ತೆ. 19 × 3 ಅಂತ ಹೇಳಿದ್ರೆ ನಮಗೆ 57 ಸಿಗುತ್ತೆ. ಸೊ ಈ ಲೆಕ್ಕವನ್ನು ಕಂಟಿನ್ಯೂ ಮಾಡ್ತಾ ಹೋಗಿ 10 × 22 + 57 ಅಂತ ಹೇಳಿದ್ರೆ ನಮಗೆ 79 ಸಿಗುತ್ತೆ. ಸೊ ಈ 10 × 79 ಅಂದರೆ 790. ಸೊ ಅವ್ರು ಕಂಡುಹಿಡಿಯೋಕ್ಕೆ ಹೇಳಿರೋವಂಥದ್ದು S20 ಕಂಡುಹಿಡಿಯೋಕ್ಕೆ ಹೇಳಿದ್ದಾರೆ. ಸೊ ಉತ್ತರ 720. ಇಲ್ಲಿ ನೋಡ್ಬೋದು, ಈ ಪ್ರಶ್ನೆ ತುಂಬ ಡೈರೆಕ್ಟಾಗಿ ತುಂಬ ಸಿಂಪಲ್ ಆಗಿದೆ. ಅವ್ರು ಕೊಟ್ಟಿರೋ ಸಮಾಂತರ ಶ್ರೇಣಿಲಿ ಏನೇನು ಕೊಟ್ಟಿದ್ರೆ ಅಂತ ನೋಡ್ಕೋಬೇಕಾಗುತ್ತಷ್ಟ. ಅದಾದಮೇಲೆ ನಮಗೆ ಸೂತ್ರ ಗೊತ್ತಿದ್ರೆ ಸಾಕು, ಈಸಿಯಾಗಿ ನಾವು 2 ಅಂಕವನ್ನು ಪಡ್ಕೋಬೋದು ಅಂತ ಹೇಳ್ಬೋದು. ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋಣ. ಮುಂದಿನ ಪ್ರಶ್ನೆಯನ್ನು ನೋಡೋದಾದರೆ ಇದರಲ್ಲಿ ಏನು ಕೊಟ್ಟಿದ್ದಾರೆ ಅಂತ ನೋಡೋಣ. ಸಮಾಂತರ ಶ್ರೇಣಿ ಕೊಟ್ಟಿದ್ದಾರೆ. ಈ ಪದಗಳ ಏನಂತ ಕೊಟ್ಟಿದ್ದಾರೆ? ಪದಗಳ ಸಂಖ್ಯೆಯನ್ನು ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಸೊ ಪದಗಳ ಸಂಖ್ಯೆ, ಎಷ್ಟು ಪದಗಳ ಸಂಖ್ಯೆ ಇದೆ ಟೋಟಲ್ ಅನ್ನೋದನ್ನು ನಾವು ಕಂಡುಹಿಡಬೇಕಾಗಿದೆ. ಸೊ ಎ ಅಂದರೆ ಏನು? 100 ಮೊದಲನೇ ಸಂಖ್ಯೆ. ಡಿ ಅಂದರೆ ಸಾಮಾನ್ಯ ವ್ಯತ್ಯಾಸ. ಸಾಮಾನ್ಯ ವ್ಯತ್ಯಾಸ ಅಂತ ಹೇಳಿದ್ರೆ 96 - 100 ಅಂತ ಮಾಡಬೇಕಾಗುತ್ತೆ. ಮಾಡಿದ್ರೆ ನಮಗೆ ಉತ್ತರ -4 ಅಂತ ಸಿಗುತ್ತೆ. ನಾವು ಕೊನೆಯ ಪದ ಇಲ್ಲಿ ಕೊಟ್ಟಿದ್ದಾರೆ 12. ಸೊ ಎನ್ ಅಂತ ಹೇಳಿದ್ರೆ ಎಷ್ಟು? 12 ಅಂತ ಕೊಟ್ಟಿದ್ದಾರೆ. ನಾವು ಕಂಡುಹಿಡಬೇಕಾಗಿರೋದು ಎನ್ ಅಂದರೆ ಟೋಟಲ್ ಎಷ್ಟು ಪದಗಳಿದೆ ಅನ್ನೋದನ್ನು ಕಂಡುಹಿಡಬೇಕು. ಅದಕ್ಕೆ ಎನ್ನನ್ನು ಬರ್ಕೊಂಡು ಎನ್ನನ್ನು ನಾವು ಕಂಡುಹಿಡಬೇಕು ಅಂತ ಬರ್ಕೋತಾ ಇದ್ದೀನಿ. ಸೊ ಎನ್ ಸೂತ್ರವನ್ನು ಬಳಸ್ಕೊಳ್ಳೋಣ. ಎನ್ = a + n - 1 × d. ಇವಾಗ ಎನ್ ಅಂತ ಹೇಳಿದ್ರೆ 12 ಅಂತ ಆಯಿತು. ಎ ಅಂತ ಹೇಳಿದ್ರೆ 100 ಪ್ಲಸ್ ಎನ್ ಅಂತ ಹೇಳಿದ್ರೆ ನಾವು ಕಂಡುಹಿಡಬೇಕಾಗಿರುವಂಥದ್ದು -1. ಡಿ ಅಂತ ಹೇಳಿದ್ರೆ ನಮಗೇನಿದೆ -4. ಅದನ್ನು ಬರ್ಕೊಳ್ಳೋಣ. ಸೊ ಈ 12 ಏನಿದೆ ಹಾಗೆ ಇಟ್ಕೊಳ್ಳೋಣ. 100 ಹಾಗೆ ಬರ್ಕೊಳ್ಳೋಣ. ಈ ಪ್ಲಸ್ ಏನಿದೆ, ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಮೈನಸ್ ಇದೆ. ಪ್ಲಸ್ × ಮೈನಸ್ ಆಯಿತು, -4n. ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಮೈನಸ್ ಇದೆ ಅಂತ ಹೇಳಿದ್ರೆ ಪ್ಲಸ್ × ಮೈನಸ್ ಆಯಿತು. ಮೈನಸ್ × ಮೈನಸ್ ಪ್ಲಸ್ ಆಗುತ್ತೆ. 4 × 4 ಅಂತ ಆಯಿತು. 12 = ಇಲ್ಲಿ -4 ಏನೇನಿದೆ ಅದನ್ನು ಹಾಗೆ ಬರ್ಕೊಳ್ಳೋಣ. 100 + 4 ಅಂತ ಹೇಳಿದ್ರೆ 104 ಅಂತ ಆಯಿತು. ಸೊ ಈ ಲೆಕ್ಕವನ್ನು ಕಂಟಿನ್ಯೂ ಮಾಡ್ತಾ ಹೋದರೆ ಇಲ್ಲಿ 12 = -4n + 104. ಈ 104 ನಮಗೆ 4 ಎನ್ ಏನಿದೆ ಇದರಲ್ಲಿ ಎನ್ನನ್ನು ನಾವು ಕಂಡುಹಿಡಬೇಕಾಗಿರೋದ್ರಿಂದ ಈ ಎನ್ ಇರುವಂಥ ನಂಬರ್ಸ್ನ ಈ ಕಡೆ ಶಿಫ್ಟ್ ಮಾಡಬೇಡ. ಸೊ -4 ಏನಿರೋದನ್ನು ಈ ಕಡೆ ಶಿಫ್ಟ್ ಮಾಡಿದ್ರೆ +4 ಎನ್ ಆಗುತ್ತೆ. ಸೊ
ಸೊ ಈ 104 ಏನಿದೆ ಅದು ಹಾಗೆ ಬರ್ಕೊಳ್ಳೋಣ. 12ನ ಈ ಕಡೆ ಶಿಫ್ಟ್ ಮಾಡಿದ್ರೆ -12 ಆಯಿತು. 104ರಲ್ಲಿ 12 ಹೋದರೆ ನಮಗೆ 92 ಅಂತ ಸಿಗುತ್ತೆ. ಇಲ್ಲಿ 4 n ಇದೆ. ಸೊ ನಾವು ಎನ್ನನ್ನು ಕಂಡುಹಿಡಿಯಬೇಕು. n = 92 ಡಿವೈಡೆಡ್ ಬೈ n ಆಗುತ್ತೆ. ಈ 4 ಆಗುತ್ತೆ. ಇದನ್ನು ಓರೆ ಗುಣಾಕಾರ ಮಾಡ್ಕೊಂಡಾಗ 4 ಸಿಕ್ತು. 4 × 1 4, 4 × 2 8, 4 4 × 1 4, 4 × 2 8, 4 3 12 ಅಂತ ಆಯಿತು. n = 23. ಸೊ ಎಷ್ಟು ಪದಗಳ ಸಂಖ್ಯೆ ಅಂತ ಕೇಳಿರೋದ್ರಿಂದ ಅಲ್ಲಿ ಟೋಟಲ್ 23 ಪದಗಳ ಸಂಖ್ಯೆ ಇದೆ ಅಂತ ನಾವು ಈ ರೀತಿ ಲೆಕ್ಕವನ್ನು ಬಿಡಿಸ್ಬೋದು. ಓಕೆ, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇದೇ ರೀತಿ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನ ಮುಂದಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.